ಕಾವೇರಿ ಬಾ ಎಕ್ಸಿಲೇಟರ್ನೇ ಹೋಗೋಣ. ಅಯ್ಯೋ ಅಲ್ರಿ ನನಗೆ ಹೆದರಿಕೆ ಬರ್ತೈತಿ. ನೋಡಲ್ಲಿ ಆಕೆ ಹೆಂಗ್ ಹೆದರಕತ್ತಾಳ ನೋಡು ಡಾರ್ಲಿಂಗ್. ಹಳ್ಳಿ ಗುಗ್ಗು ಅನ್ಸುತ್ತೆ. ಅವಳ ಗಂಡ ಹೆಂಗ ಕರಿಯಾಕತ್ತಾನ ಆಕೆ ನೋಡಿದ್ರು ಒಲ್ಲೆ ಅಂತಾಳ. ಡ್ರೆಸ್ ಮಾತ್ರ ಮಾಡರ್ನ್ ಆಗಿ ಹಾಕ್ಯಾಳ, ಆದ್ರೆ ನೋಡಲ್ಲ ಆಕೆ ಹೆಂಗ್ ಮಾಡಕತ್ತಾಳ. ಏನೂ ಆಗಲ್ಲ ಬಾ ಕಾವೇರಿ, ನಾ ಕರ್ಕೊಂಡು ಹೋಗ್ತೀನಿ ಬಾ. ಅಯ್ಯೋ ಅಲ್ರಿ ಅದರ ಕಾಲು ಇದ್ರೊಳಗೆ ಕಾಲು ಸಿಕ್ಕುಂತಂದ್ರ. ಆ ಥರ ಏನಾಗಲ್ಲ ಬಾ ಬಾ, ನನ್ನ ಕೈ ಹಿಡ್ಕೊ, ನಾ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬ್ಯಾಡ್ರಿ, ನಾ ಪ್ಯಾಟರ್ನ್ಗೆ ಹತ್ತಿ ಬರ್ತೀನಿ, ನೀವು ಹೋಗ್ರಿ. ನಾನು ಮಮ್ಮಿ ಇಂಥದ್ರ ಹತ್ತಿಲ್ಲ, ನನಗೆ ಹೆದರಿಕೆ ಬರ್ತೈತೆ ರೀ. ಹಳ್ಳಿ ಗುಗ್ಗು ಎಕ್ಸ್ಲೇಟರ್ನಾಗ ಹತ್ತಕ್ಕೆ ಹೆಂಗ್ ಮಾಡ್ತಾಳೆ ನೋಡಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹತ್ತಾರೆ. ಏನಾಗಲ್ಲ ಬಾ ಕಾವೇರಿ, ನಾನು ಹೆಂಗೆ ಹತ್ಬೇಕಂತ ನೀನು ಕಲ್ಸ್ಕೊಡ್ತೀನಿ ಬಾ, ಇದೆಲ್ಲ ಕಲ್ಕೋಬೇಕು ನೀನು. ರೀ ನನಗೆ ಹೆದರಿಕೆ ಬರ್ತೈತೆ, ನಂಗೆ ಪಟಕ್ನ ಹತ್ತಕ್ಕೆ ಬರಂಗಿಲ್ಲ. ನೀನು ಈಗ ಏನಾದರೂ ಬರ್ಲಿಕ್ಕಂದ್ರೆ ನಾನಾ ಎತ್ಕೊಂಡು ಹತ್ತಿ ಬಿಡ್ತೀನಿ ನೋಡು. ಅಯ್ಯೋ ಬೇಡ ರೀ. ನನ್ನ ಕೈ ಹಿಡ್ಕೊ, ಕೈ ಹಿಡ್ಕೊಂಡು ನೀನು ಬರೋದೊಂದೇ ಕೆಲಸ ಮಾಡ, ಆಯ್ತಾ? ಏನಾಗಂಗಿಲ್ಲ, ಹೆದರ್ಬೇಡ. ಇದೇನು ದೊಡ್ಡ ಬ್ರಹ್ಮವಿದ್ಯೆನಾ? ಇಷ್ಟ ಐತಿ, ಅದ್ರಾಗ ಏನೈತಿ ನೋಡಲ್ಲಿ. ಅವು ಸ್ಟೆಪ್ ಹೋಗ್ತಿರ್ತಾವಲ್ಲ, ಹೋಗೋ ಸ್ಟೆಪ್ನ ನೋಡ್ಕೊಂಡು ಕಾಲಿಟ್ಬಿಡ್ಬೇಕು, ತಾನೇ ಕರ್ಕೊಂಡು ಹೋಗುತ್ತಾ. ಇದ್ರಾಗ ಏನು ದೊಡ್ಡಾಗೋದಿಲ್ಲ. ಆದ್ರೂ ನನಗೆ ಭಯ ಆಗುತ್ತೆ ರೀ. ನಮ್ಮ ಮಮ್ಮಿ ಇಂಥದ್ರ ಹತ್ತಿನೂ ಇಲ್ಲ, ಮಮ್ಮಿ ಇಂಥ ನೋಡಿನೂ ಇಲ್ಲ. ಎಲ್ಲ ಕಲ್ಕೋಬೇಕು, ಇನ್ನೊಬ್ರು ಹತ್ತದ್ ನೋಡಿ ಆದ್ರೂ ಕಲಿಬೇಕು ಕಾವೇರಿ. ಕಲಿಯ ಮಠ ಅಷ್ಟಕ್ಕಷ್ಟ, ಕಲತ ಮ್ಯಾ ಬ್ರಹ್ಮವಿದ್ಯೆ. ಹಳ್ಳಿ ಗುಗ್ಗು ನನ್ನ ಕರ್ಕೊಂಡು ಹತ್ತಕತ್ತಿದ್ರಲ್ಲ ಅಲ್ಲಿಬ್ರು ಹೊಂಟಿದ್ರಲ್ಲ, ಅವ್ರು ನಮ್ಮನ್ನು ನಗಾಕತ್ತಿದ್ರು. ನಕ್ರ ಅವ್ರ ಬಾಯಿಲೆ ನಕ್ಕಿರ್ತಾರ, ನೀನು ಟೆನ್ಷನ್ ಯಾಕೆ ತಗೋತೀಯ? ಅವ್ರು ನಕ್ರು, ಅವರು ನಮ್ಮನ್ನು ನಗಾಕತ್ತಾರ, ಅದೆಲ್ಲ ಬಿಟ್ಬಿಡ್ಬೇಕು. ನಿನಗೆಲ್ಲ ಇದು ಹೊಸದ, ಕಲ್ಕೋಬೇಕು. ನೋಡ್ ಕಾವೇರಿ, ನಾನು ಹಳ್ಳ್ಯಾಗ ಬೆಳೆದೀನಿ, ನನಗೇನು ಗೊತ್ತಿಲ್ಲ, ನಾ ಭಾಳ ಓದಕ್ಕೆ ಎಲ್ಲ ನನಗೇನು ಗೊತ್ತಾಗಂಗಿಲ್ಲ ಅಂತೇಳಿ ಅದನ್ನ ತಲೆಗಿನ ತೆಗೆದು ಹಾಕು. ಅರ್ಥ ಆಯ್ತಾ? ಮನುಷ್ಯನ ಹತ್ರ ಕಲಿಕಾ ಪ್ರವೃತ್ತಿ ಇರಬೇಕು. ನೀವೆಲ್ಲ ಹೇಳ್ತೀರಿ, ನನಗದು ಗೊತ್ತೇ ಆಗಲ್ಲ. ಆದ್ರೂ ನನ್ನಿಂದ ನಿಮ್ಗೆ ಅವಮಾನ ಆತ್ರಿ ಇವತ್ತ. ನಾನೇನಾದರೂ ಹೇಳಿದ್ ನಾ ಅವಮಾನ ಆತಂತೇಳಿ? ಇಲ್ಲ, ನಿನಗೆ ಗೊತ್ತಿಲ್ಲ. ನಿನಗೂ ಗೊತ್ತಿತ್ತಂದ್ರೆ ನೀ ಯಾಕೆ ಹಿಂಗೆ ತೀರ್ತಿದ್ದಿ? ಇವತ್ತು ಕಲ್ಸಿನಿಲ್ಲ, ಇನ್ನೊಂದ್ಸತಿ ನೀನೇ ಬರ್ತೀಯ. ಈಗ ನೋಡಿ ಹೊಳೆ ವಾಪಸ್ ಬರ್ಬೇಕಾದ್ರೆ ಇದ್ರಾಗ ಬರೋಣಂತ. ಅಯ್ಯ ಇದ್ರ ಹೆಸರು ಏನಂದ್ರಲ್ಲ? ಆಕ್ಸಿಲೇಟರ್. ಅಯ್ಯ ಇದ್ರಾಗ ಬರೋದಾರೆ ಬ್ಯಾಡ ಬ್ಯಾಡ. ಅದೇನೋ ಒಂದು ಒಳಗೆ ಹೋಗಿ ತಾನ ತಂದು ಇಳಿಸ್ತು ಅಂತದ್ರಾಗ ಹೋಗುಣ್ರಿ. ಹೊಳೆ ಬರ್ಬೇಕಾದ್ರೆ ಇದ್ರಾಗ ಕರ್ಕೊಂಡ್ಬರ್ತೀನಿ ನಿನ್ನ, ಅಂದ್ರೆ ನಿನಗೆ ರೂಢಿ ಆಗುತ್ತೆ. ಇನ್ಮ್ಯಾಗಿದ್ದ ನಿನ್ನ ಹೊರಗೆ ಕರ್ಕೊಂಡ್ಬರ್ತೀನಿ. ರೀ ಇಷ್ಟು ರೊಕ್ಕನ? ಅಲ್ಲ ಒಂದೊಂದು ಡ್ರೆಸ್ಸಿಗೆ ನಾ 3-4 ಸಾವಿರ ರೂಪಾಯಿ ಅವರಿ ಹೇಳ. ಅಲ್ಲ ಇಟ್ಟಕೊಂಡ್ರೆ ರೊಕ್ಕ ಕೊಟ್ಟು ಒಂದೊಂದು ಅಂಗಿ ಹಾಕೋಬೇಕಾ? ಇಷ್ಟು ರೊಕ್ಕದ ಅಂಗಿ ಹಾಕೋಬೇಕಾ? ನಾನು ಯಾವತ್ತೂ ಇಷ್ಟು ರೊಕ್ಕದ್ದು ಡ್ರೆಸ್ ಹಾಕೊಂಡೇ ಇಲ್ಲ ರೀ. ಅಲ್ಲ ಇಷ್ಟೊಂದು ಖರ್ಚು ಮಾಡೋದು ಬೇಕಾಗಿತ್ತಾ? ಅವಾಗ ಹಾಕೊಂಡಿಲ್ಲ ಅಂದ್ರೆ ಈಗ ಹಾಕೋಬಾರ್ದಂತ ಏನಿಲ್ಲಲ್ಲ, ನಮ್ಮ ಸ್ಟೇಟಸ್ ಇದ್ದ ತಕ್ಕಂತೆ ನಾವಿರ್ಬೇಕು. ಅಲ್ಲೇ ನಿಮ್ಮ ಊರಾಗ ಆ ಪರಿಸ್ಥಿತಿ ಇತ್ತು, ಅದಕ್ಕೆ ಹಂಗತಿ ಇದ್ದಿ. ಈಗ ನೀನು ಸತೀಶ್ ಡಾಕ್ಟ್ರನ್ನ ಹೆಂಡ್ತಿ, ಹೆಂಗಿರ್ಬೇಕು? ಅದು ನಾನು ಎಮ್ ಡಿ ಹೆಂಡ್ತಿ ಹೆಂಗಿರ್ಬೇಕು ಹೇಳಿ ನೋಡೋಣ. ನನ್ನ ಡಿಗ್ನಿಟಿ ತಕ್ಕಂತೆ ನೀ ಇರಬೇಕು. ಆದರೂ ನಿಮ್ಮ ತಕ್ಕ ಹೆಂಡತಿ ಅಲ್ಲ ರೀ ನಾನು. ಅದನ್ನ ಅನ್ಬೇಡ ಅಂತ ಹೇಳಿಲ್ಲ. ನಿನ್ನ ತಕ್ಕಂತೆ ಗಂಡನ ಅಲ್ಲ. ನನಗೆ ನಿನಗೆ ಭಾಳ ವಯಸ್ಸಿನ ಅಂತರ ಐತಿ. ಪಾಪ ನೀನು ಭಾಳ ಚಿಕ್ಕವಳು. ನಾನೇ ನಿನ್ನ ತಕ್ಕ ಗಂಡಲ್ಲ. ಅಯ್ಯೋ ಹಂಗೆ ಅನ್ಬೇಡ್ರಿ, ನೀವು ದೇವ್ರಿದ್ದಂಗೆ. ನಿಮ್ಮಂತ ಗಂಡನ ಪಡೆಯಕ್ಕೆ ಪುಣ್ಯ ಮಾಡೇನಿ ನಾನು. ರೀ ಅದು ಎಷ್ಟಾಯ್ತು ರೀ ಬಿಲ್? 25,000. ಅಲ್ಲ 25,000ನಾ? ಯವ್ವಾ ನಾವು ಅಲ್ಲೇ ನಮ್ಮ ಊರಾಗ ನಾನು ಕೂಲಿ ಕೆಲ್ಸಕ್ಕೆ ಹೋಗಿದ್ದೆ ಖಾಲಿ ಇದ್ದಾಗ. ಅಲ್ಲಿ ಬರೀ 200 ರೂಪಾಯಿ ಕೊಡ್ತಿದ್ರು. ಅಷ್ಟು ರೊಕ್ಕ ಕೂಡಿಸ್ಬೇಕಂದ್ರೆ ನಾನು 2 ವರ್ಷ ಗಂಟ್ಲೆ ಕಾಯ್ಬೇಕಿತ್ತು. ಅಯ್ಯೋ ದೇವ್ರಿ, ಒಂದೇ ದಿನಕ್ಕೆ 25,000 ರೂಪಾಯಿ ಖರ್ಚಾಯ್ತಾ? ಇದು ಕಡಿಮೆ ಹುಚ್ಚಿ ಬಾ, ನಿನಗೆ ಅದೆಲ್ಲ ಗೊತ್ತಾಗಲ್ಲ ಬಾ. ಆದರೂ ಐತಂತೇಳಿ ಇಷ್ಟೊಂದು ಖರ್ಚು ಮಾಡಬಾರ್ದ್ರಿ. ನೀ ಇಷ್ಟೊಂದು ಮಾತಾಡ್ತೀಯ? ನಾ ಇಷ್ಟು ಮಾತಾಡ್ತಾಳ ಅಂತ ಅನ್ಕೊಂಡಿದ್ದೇನೆ ಇರಲಿಲ್ಲ. ಸೈಲೆಂಟ್ ಆಗಿರ್ತಿದ್ದಿ. ಎಷ್ಟು ಮಾತಾಡ್ತೀನಿ ನೀನು? ನೀವು ಸುಮ್ಮನೆ ಇರ್ತಿದ್ರಿ, ಅದಕ್ಕೆ ನಂಗೆ ಹೆದರಿಕೆ ಬರ್ತಿತ್ತು, ನಾ ಮಾತಾಡ್ತಿದ್ದಿಲ್ಲ. ಈಗ ನೀವು ಮಾತಾಡ್ಸ್ತಿದ್ರಿ, ಅದಕ್ಕೆ ಮಾತಾಡ್ತೀನಿ. ಇಲ್ಲ ಮಾತಾಡೋದು ತಪ್ಪ ಅಂತಂದ್ರೆ ನಾ ಮಾತಾಡಂಗಿಲ್ಲ ಬಿಡ್ರಿ. ಭಾಳ ಮಾತಾಡ್ತೀನಿ ಅಂದ್ರೆ ನಾ ಇನ್ಮ್ಯಾಗಿದ್ದು ಮಾತಾಡಂಗಿಲ್ಲ, ಗಪ್ಚಿಪ್ಪಿಡ್ತೀನಿ. ಹಾಗೇನಿಲ್ಲ, ಮಾತಾಡು. ಆಮೇಲೆ ಇನ್ನೊಂದು ಕಾವೇರಿ, ಚಂದಾಗ ಅಮ್ಮ ಸ್ಪೋಕನ್ ಇಂಗ್ಲೀಷ್ ಹೆಚ್ಚಾಗಲ್ಲ, ಚಂದಾಗ ಇಂಗ್ಲೀಷ್ ಮಾತಾಡೋಕೆ ಕಲ್ಕೊ, ಓಕೆನಾ? ಅವು ಪಾತ್ರೆ ತಿಕ್ಕೋದು, ಅಡುಗೆ ಮಾಡೋದು ಅದನ್ನೆಲ್ಲ ಮಾಡೋಕೆ ಆಳದಾರ, ಅವ್ರು ಮಾಡ್ತಾರೆ. ಮನೆಯವ್ರದ್ದು ಯಾರ್ದು ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ಚಂದಾಗ ನೀನು ಸ್ಪೋಕನ್ ಇಂಗ್ಲೀಷ್ ಕಲಿ. ಈಗ ಎಕ್ಸಾಮ್ ಕಟ್ಸಿನಿಲ್ಲ, PUC ಎಕ್ಸಾಮ್ನಾಗ ಪಾಸ್ ಆಗಬೇಕು, ಚಂದಾಗ ಓದ. ರೀ ಅದು ನಿಮ್ಮ ಕೂಡ ಒಂದು ಸೆಲ್ಫಿ ತಗೋಬೇಕಿತ್ತು. ಅಷ್ಟೇನಾ? ಸರಿ, ನಾನು ಫೋನ್ನಾಗ ತಗೋತೀನಿ. ಓ ಸತೀಶ, ತುಂಬ ದಿನದ ಮೇಲೆ ನೋಡಕತ್ತೀನಿ ಅವನ್ನ.
ಅವ್ರ ಅಕ್ಕ ಮದುವೆ ಆಗಿದಾನಂತ ಹೇಳ್ದ. ಇವೇನು ಇಷ್ಟೊಂದು ಖುಷಿಯಿಂದ ನಾ ಈಕೆ ಕೂಡ ಹಳ್ಳಿ ಗುಗ್ಗು ಬೇರೆ ಅಂದ್ರೆ ತಡಿ, ಇವಂಗೆ ಅವಮಾನ ಮಾಡ್ಬೇಕು ನಾನು. ಆಕೆಗೆ ಆ ವಿಚಾರ ತಿಳಿಸ್ಬೇಕು. ಇವ ಅದನ್ನ ಹೈಡ್ ಮಾಡಿಟ್ಟಂಗದ ಆಕೆ ಮುಂದೆ. ಆ ವಿಚಾರನ ನಾ ತಿಳಿಸ್ತೀನಿ. ಶಾಲು ಏನು ಏನು ನೋಡಕತ್ತಿ? ಸಂಜು ನೀ ಶಾಪಿಂಗ್ ಮಾಡು. ಇಲ್ಲೇ ನಮ್ಮ ಫ್ರೆಂಡ್ ಬಂದಾರ, ಸ್ವಲ್ಪ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಯಾಕೆ ನಾನು ಮಾತಾಡ್ತೀನಿ ನಡಿ, ನಾನು ಇಂಟ್ರೊಡ್ಯೂಸ್ ಮಾಡಿಕೊಡು. ಬೇಡ ಬೇಡ. ಅವ್ರನ್ನ ಒಂದು ಸ್ವಲ್ಪ ಅವಮಾನ ಮಾಡಬೇಕು. ಒಂದು ಟೈಮ್ನೇ ನನಗೆ ಅವಮಾನ ಮಾಡಿದ್ರ, ಅದಕ್ಕೆ ಅವರಿಗೆ ಅವಮಾನ ಮಾಡಿ ಬರ್ಬೇಕು. ಅಲ್ಲಿ ನೀ ಇದ್ರೆ ಸರಿ ಇರಂಗಿಲ್ಲ, ನೀ ಹೋಗು. ಓಕೆ, ಆದ್ರೆ ಬೇಗ ಬಾ. ಓಕೆ ಡಾರ್ಲಿಂಗ್. ಹಾಯ್ ಡಾಕ್ಟರ್ ಸತೀಶ್. ಹಾಯ್ ಸತೀಶ್. ನೀನು ಇಲ್ಲಿ ಶಾಲು? ಎಸ್, ಅದೇ ಶಾಲುನೇ. ಏನು ಮದುವೆ ಆಯ್ತಾ? ನೀನು ಹೆಂಡತಿ ಇಂಟ್ರೊಡ್ಯೂಸ್ ಮಾಡ್ಕೊಡಲ್ವಾ? ಶಾಲು ನೀನು ಶಾಲು? ನಾನು ನಮ್ಮ ಹಸ್ಬೆಂಡ್ ಜೊತೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೆ. ನೀನು ನೋಡಿನಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಹಾಯ್, ಐ ಆಮ್ ಶಾಲು, ಡಾಕ್ಟರ್ ಶಾಲು. ನಮಸ್ತೆ. ಓ, ನಿಮ್ಮ ಹೆಸರು? ಕಾವೇರಿ. ಓ ಓಕೆ. ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ಏನು ಡಾಕ್ಟರ್ ಸತೀಶ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಿದ್ದೀರಲ್ವಾ? ಚೆನ್ನಾಗಿದ್ದೀರಲ್ವಾ? ಶಾಲು ನಾನು ನಿನ್ನ ಕೂಡ ಮಾತಾಡಬೇಕು. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಓಕೆ ಬಾಯ್. ಶಾಲು ನಿಂತ್ಕೋ. ಶಾಲು ಎಲ್ಲ ಹುಳ ಬಿಟ್ಟಿನಿ. ಇನ್ನು ನೋಡು, ಅವ್ನು ಹೆಂಡತಿ ಮುಂದೆ ಹೇಳಬೇಕಂತ ಮಾಡಿದ್ದೆ, ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಂತ. ಈಗ ಹೇಳಿದ್ರೆ ಸರಿ ಇರೋಂಗಿಲ್ಲ, ಅದಕ್ಕೆ ಟೈಮ್ ಕೂಡಿ ಬರಬೇಕು. ಅದೇನು ಅನ್ನೋದು ಹೇಳ್ತೀನಂತ. ಸರಿ, ಯಾರವರು? ನಡಿ ಕಾವೇರಿ ಹೋಗುನು. ಕಾವೇರಿ ನಡಿ ಹೋಗುನು. ಶಾಲು ಅಲ್ಲ, ನನ್ನ ಸಿಕ್ಕಳು ಯಾಕೆ ಮಾತಾಡ್ಸ್ಲಿಲ್ಲ? ನನ್ನ ಯಾಕೆ ಮಾತಾಡ್ಸ್ಲಿಕ್ಕೆ? ನನ್ನ ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳ್ಬೇಕಂತ ಮಾಡಿದೆ, ಹೋಗೇ ಬಿಟ್ಲು. ಏನಾಯ್ತು ಅಂತ ಕೇಳೋ ಹೊತ್ತಿಗೆ ಹೋಗೇ ಬಿಟ್ಲಿಕ್ಕೆ. ರೀ ಯಾಕ್ರಿ? ಶಾಲು ಶಾಲು ಅಯ್ಯೋ, ನಾನು ಬಿಟ್ಟು ಹಂಗೆ ಹೊಂಟ ಬಿಟ್ರಿ ಇವರು. ಏನಾಯ್ತು? ಆ ಹುಡುಗಿ ನೋಡೋಣ, ಇವ್ರು ಯಾಕೆ ಇದು ಮಾಡ್ಕೊಂಡ್ರು? ಈ ಶಾಲು ಅಂದ್ರೆ ಯಾರು? ಅತ್ತೆ ಕೇಳಬೇಕು, ಗೊತ್ತಾಗತ್ತ. ಇಷ್ಟೊತ್ತನ ಚಂದಾಗೆ ಇದ್ರಲ್ಲ, ಆಕೆ ನೋಡೋಣ ಇವರು ಒಂಥರ ಮಾಡಿಬಿಟ್ರು ಮಕಾನ. ಏನು ಯಾಕೆ ಹಿಂಗತಿ ಮಾಡಿದ್ರು? ಆಕೆ ಮಾತಾಡ್ಸಿದ್ಲು, ಹಾಗೆ ಹೋಗ್ಬಿಟ್ಲು. ಏನು ಯಾರೀ ಶಾಲು? ರೀ ರೀ ಏನು ಏರಿ ಹಚ್ಚೋದೇನು ಬೇಕಾಗಿಲ್ಲ, ಏನು ಹೇಳು? ಅದೇನಪ್ಪ ಅಂದ್ರೆ ನನ್ನ ಗೆಳತಿ ಬರಾಕತ್ತಾಳ್ರಿ. ಅದು ಅಂದ್ರೆ ಆಕೆ ಗುಡಿಗೆ ಬರಾಕತ್ತಾಳ್ರಿ. ಅದಕ್ಕೆ ಅದ ರೀ, ಬನಶಂಕರಿ ಗುಡಿಗೆ ಬರಾಕತ್ತಾಳ. ಇವತ್ತು ಶುಕ್ರವಾರ ಅಲ್ಲ, ಅದಕ್ಕೆ ನಾವೇನು ಮಾಡೋದು? ನನ್ನ ಫೋನ್ ಹಚ್ಚಿದ್ಲಾ ರೀ, ಅದಕ್ಕೆ ಇಲ್ಲಿವರೆಗೂ ಬಂದೀವ, ಬಂದು ಹೋಗ್ಲಿ ಅಂತ ಅಂದೆ. ಅದಕ್ಕೆ ನಾ ಏನು ಮಾಡಲಿ? ನಮ್ಮ ಗೆಳತಿ ಗಂಡ ನೌಕರಿ ಮಾಡ್ತಾನ, ಆಕೆಲ್ಲ ಬೇಷದಾಳ. ಮತ್ತು ಮನೆ ಬರ್ತಾಳ, ಆಕಿನ ಹಂಗೆ ಕಳ್ಸೋಕ್ಕಾಗತ್ತಾನ? ಅದಕ್ಕೆ ಮತ್ತು ಏನಾರ ಸ್ವೀಟ್ ಅದು ಮಾಡ್ತೀನಿ, ಚಲೋ ಅಡುಗೆ ಮಾಡ್ತೀನಿ, ಕಳಿಸ್ಬೇಕಲ್ರಿ. ಅದಕ್ಕೆ ಮತ್ತು ಮನೆಗೆ ಒಂದಿಟ್ಟು ಇದನ್ನು ತರಬೇಕು. ಮನ್ಯಾಗ ಎಲ್ಲ ಐತಲ್ಲಿ, ಇನ್ನೂ ಏನು ಇದನ್ನು ತರ್ಬೇಕು? ಅಲ್ಲ, ಮನ್ಯಾಗ ಸಂತೆ ಐತಿ, ಆಮೇಲೆ ಎಲ್ಲ ರೇಷನ್ ತಂದಿಟ್ಟಿನಿ, ಇನ್ನೂ ಏನು ಬೇಕು? ಅದು ಆಕೆಗೆ ಪನ್ನೀರ್ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಇನ್ನೊಂದು ಲೀಟ್ರ್ ಹಾಲು ಬೇಕಾಗಿದ್ದು. ಹಂಗೆ ಆಕೆಗೆ ಒಂದು ಸೀರೆ ಉಡಿಸ್ಬೇಕಂತ ಮಾಡೀನಿ. ಈಗೇನ ಲಗ್ನ ಅಲ್ಲ, ಮೂರ್ತಲ್ಲ, ಈಗೆಲ್ಲ ಸೀರೆ ಉಡ್ಸೋದು ಅದು ಬೇಕನ? ಅದೆಲ್ಲ ಏನು ಬೇಡ. ಮನ್ಯಾಗ ಏನೈತಿ ಅದನ್ನು ಅಡುಗೆ ಮಾಡ್ತೀನಿ, ಕಳ್ಸು. ಮನ್ಯಾಗ ಜಂಪರ್ ಪೀಸ್ ಅದಾವು, ಕೊಟ್ಟು ಕಳ್ಸು. ಮತ್ತು ಮುಂದೆ ನಮ್ಮ ಏನಾರ ಹಂಗೆ ಕಾರ್ಯಕ್ರಮ ಬಂದಾಗ ನಾವು ಮಾಡೋಣಂತ. ಮತ್ತು ಅವ್ರು ಏನಾರ ಕಾರ್ಯಕ್ರಮ ಇದ್ದು ಅಂದ್ರೆ ಕರೆದ್ರಂದ್ರೆ ಹೋಗಿ ಯಾವಾಗ ಮಾಡಿ ಬಾ. ಈಗ ಯಾಕೆ ಸುಮ್ಮನೆ ಫಾಲ್ತು ಖರ್ಚು ಮಾಡ್ಬೇಕು? ಅವನ್ನೆಲ್ಲ ಈಗ ಮಾಡೋದು ಬೇಕಾ? ಮತ್ತು ಮೊನ್ನೆ ನಿಮ್ಮ ತಂಗಿ ಬಂದ್ರ ಎಲ್ಲ ಇದನ್ನು ತೊಗೊಂಬಂದ್ರಿ. ಈಗ ನಮ್ಮ ಗೆಳತಿ ಬರ್ತಾಳ ಅಂದ್ರೆ ಹಿಂಗತಿ ಮಾಡ್ತೀರೇನ? ನಾನು ನಮ್ಮ ತಂಗಿಗಂತ ಏನು ಬೇರೆ ಮಾಡಂತ ಹೇಳಿಲ್ಲ ನಿನಗೆ. ನಮ್ಮ ಮನ್ಯಾಗ ಇದ್ದಂಥದನ್ನ ಮಾಡಂತೀನಿ. ನೀನು ನಿಮ್ಮ ಅವ್ವಾರು ಬರ್ತಾರಂತೇಳಿ ಏನು ಎಲ್ಲ ಓಡ್ಯಾಡಿ ಮಾಡಿದಿ. ನಮ್ಮ ತಂಗಿಗಂತ ಏನು ಸಪ್ರೇಟಾಗಿ ಮಾಡಿ ನೀನು? ಅಯ್ಯ, ಇಟ್ಟು ಇಲ್ಲ ಅಂದ್ರೆ ಹೆಂಗೆ? ತೀರಾ ನನಗೆ ಈ ಮನ್ಯಾಗ ಏನು ಮರ್ಯಾದಿಲ್ಲನ? ಆಕೆ ಏನು ತಿಳ್ಕೊಳಕಿಲ್ಲ ನಮ್ಮ ಗೆಳತಿ. ನಂಗೆ ಅದೇನು ಗೊತ್ತಿಲ್ಲ. ನೀವು ತಂದು ಕೊಡ್ರಿ, ಒಂದು ಚಲೋ ಸೀರೆನಾರು ಕೊಡ್ಬೇಕು. ಒಂದು ಇಲ್ಲ ಅಂದ್ರೆ ಕೈಯಾಗ ಮನ್ಯಾಗ ಅಂತ ಚಲೋ ಸೀರೆ ಇಲ್ಲಮ್ಮ. ಹೆಂಗೆ ಜಂಪರ್ ಪೀಸ್ ಕೊಡೋದು? ಆಯ್ತು, ನೀವು ಹೇಳ್ದಂಗೆ ಹಂಗಾರೆ ಜಂಪರ್ ಪೀಸ್ ಕೊಡ್ತೀನಿ. ಅದ್ರಾಗ 500 ರೂಪಾಯಿ ಇಟ್ಟು ಕೊಡ್ತೀನಿ, ಕೊಡ್ರಿ. ಹೋಗ್ಲಿ. ದುಡಿಯೋ ಸಂಕಟ ನನಗೆ ಗೊತ್ತು. ರೂಪಾಯಿ ಬೆಲೆ ನನಗೆ ಗೊತ್ತೈತಿ. ನೀನು ಹೊರಗೆ ಹೋಗಂಗಿಲ್ಲ, ದುಡಿಯಂಗಿಲ್ಲ. ನಿನಗೇನು ಗೊತ್ತು? ಯಾವಾಗ ಈಕೆ ಗೆಳತಿ ಬರ್ತಾಳಂತ ಆಕೆ ಮಾಡ್ಬೇಕಂತ ಮನ್ಯಾಗ ಇದ್ದಂತ ಮಾಡ್ತೀನಿ, ಕಳಿಸ್ತಾರ. ಬಡಿವಾರಕ್ಕೆ ಬಡ್ಡಿ ಕೊಡೋದು ಬಿಡು. ಈ ಬಡಿವಾರಕ್ಕೆ ಬಡ್ಡಿ ಕೊಡೋದು ಯಾವಾಗ ಮಾಡೋದು ಗೊತ್ತನ? ನೀನ ಸ್ವಂತ ದುಡಿದು ಸಂಪಾದನೆ ಮಾಡಿರ್ತಿಯಲ್ಲ, ಅವಾಗ ತೋರಿಸೋದನ್ನ. 4 ಕಾಸು ದುಡಿಯೋದು ಯೋಗ್ಯತೆ ಇಲ್ಲ, ಮತ್ತೆ ಮಾತಾಡ್ತಾಳ. ಹೆಂಡತಿ ಬಗ್ಗೆ ಹಿಂಗತಿ ಮಾತಾಡಕ್ಕೆ ನಿಮಗೆ ಮನಸ್ಸಾದ್ರೆ ಹೆಂಗೆ ಬರ್ತತಿ? ನಾನು ಎಷ್ಟು ಕೀಳಾಗಿ ನೋಡ್ತೀರಿ ನೀವು? ನಿನಗೆ ನನಗೆ ಹೆಂಗೆ ಸಿಟ್ಟು ಬಂತು ನೋಡು. ಅಲ್ಲಿ ನಮ್ಮ ತಂಗಿ ನಿನ್ನ ಮನ್ಯಾಗ ಎಷ್ಟು ಒದ್ದಾಡ್ತಿರ್ಬೇಕು. ನಿಮ್ಮವ್ವ ನಮ್ಮ ತಂಗಿಗೆ ಎಷ್ಟು ಕಾಟ ಕೊಡ್ತಾಳ, ಎಷ್ಟು ಅಂತಾಳ?
ಅದು ನೀನು ಗೊತ್ತಾಗಂಗಿಲ್ಲನ ನಿಮ್ಮ ಮಗು ಹೇಳಕ್ಕೆ ಬರಂಗಿಲ್ಲನ ಆಕಿನೂ ನನ್ನಂಗೆ ಒಂದು ಹೆಣ್ಮಗಳವ ಹಂಗತಿ ಮಾಡಬೇಡ್ರಿ ಅಂತ ಹೇಳಕ್ಕೆ ಬರಂಗಿಲ್ಲನ ನಿನಗನ್ನನ ನಾನು ನಿನಗನ್ನನ ಹೆಂಗೆ ನೋವು ಆಗುತ್ತಲ್ಲ ಹಂಗೆ ಆಕಿಗೂ ಪಾರೋ ನೋವು ಆಗುತ್ತಾ ಅನಬೇಡವ ಅಂತೇಳಿ ನಿಮ್ಮ ಮಗು ಹೇಳಕ್ಕೆ ಕಲಿ. ಎಲ್ಲದಕ್ಕೂ ತಂಗಿನ ವಹಿಸ್ಕೊಂಡ್ ಬರಕ್ ಹೋಗ್ಬೇಡ್ರಿ ನೀವು. ನಿನ್ನ ಜೊತೆ ಮಾತಾಡೋದು ಎಲ್ಲಿ ನಡಿ ನಿನಗೆ ಬಾಳೆದ್ದು ಬರ್ಕಿಂದ ಏನು ಖಬರ್ ಐತಿ ಹೊಲಕ್ಕೆ ಬೀಜ ಬಿತ್ತಬೇಕು ಅದೆಲ್ಲ ಐತಿ ನಿನಗೆ ಖಬರು ಯಾವುದು ಖಬರ್ ಇಲ್ಲ. ಹುಡುಗಿ ಪೂಜೆ ಮಾಡ್ಬೇಕಂತ ಮಣ್ಣು ಹೇಳಿದ್ರ ನಮ್ಮವ್ ಇದ್ಲಂದ್ರ ನಚಿನಾಗ ಎದ್ದು ಮನಿ ಒರೆಸಿ ದೇವ್ರ ಪೂಜೆ ಮಾಡಿ ಎಲ್ಲಾನು ಬುತ್ತಿ ಕಟ್ತಿದ್ಲು ಕೂರ್ಗಿ ಪೂಜೆ ಮಾಡಾಕ ನೈವೇದ್ಯ ಮಾಡಕ್ ಕಳಿಸ್ತಿದ್ಲ ನಮ್ಮವ್ವ. ನೀನು ಅದಿ ಭೂಮಿಗೆ ಬೀಜ ಬಿತ್ತೀವಿ ಅಂತಂದ್ರ ಇಡೀ ಊರಾನ್ ದೇವರಿಗೆ ಭೂಮಿ ಬೀಜನ ಬಿತ್ತೀವಿ ಅಂತೇಳಿ ಹೋಗಿ ಅವನ್ನ ದೇವ್ರ ಮುಂದೆ ಇಟ್ಟು ಆಶೀರ್ವಾದ ತಗೊಂಡು ಬರ್ತಿದ್ಲು. ನೀನು ಅದಿ ನಿನಗೆ ಅದೆಲ್ಲ ಐತಿ ಬರೇ ತಿನ್ನೋದು ದಿಮಾಕ್ ಮಾಡಿ ಅಡ್ಡಾಡೋದು ಆಟ ಗೊತ್ತೈತಿ ನಿನಗೆ. ಬಾಳೆದ್ದು ಬದುಕಿಂದ ಏನು ಗೊತ್ತಿಲ್ಲ. ರೊಕ್ಕ ಹೆಂಗ ಬರ್ತತಿ ಅನ್ನೋದು ಒಟ್ಟ ಗೊತ್ತಿಲ್ಲಲೇ ನಿನಗೆ. ರೊಕ್ಕದ ಬೆಲೆ ಗೊತ್ತಿಲ್ಲ ನಿನಗೆ. ಹೆಂಡತಿ ಬೆಲೆ ನಿಮ್ಗೆ ಈಗ ಗೊತ್ತಾಗಿಲ್ಲ, ಮುಂದೆ ಗೊತ್ತಾಗತ್ತ. ಗೊತ್ತೈತಿ ಹೋಗು ಕಂಡೇನಿ ನಾನು. ನೋಡ್ಲಿ ಹೊರಗಿನವ್ರಿಗೆ ಮಾಡ್ಬೇಕು ಮಾಡಬಾರ್ದು ಅಂತ ಅಂದಿಲ್ಲ. ಮೊದ್ಲೇಕ ಗಂಡನ ಹೊಟ್ಟಿನ ಎತ್ತಿ ನೋಡ್ಬೇಕು, ಮನೆಯವ್ರ ಹೊಟ್ಟಿನ ಎತ್ತಿ ನೋಡ್ಬೇಕು. ಒಂದಿನಾರ ಮಾಡ್ತೀಯ ಬರೀ ದಿನ ಅದೊಂದು ಉಪ್ಪಿಟ್ಟು ತಿನ್ನಿಸಿ ಕಳಿಸ್ಬಿಡ್ತಿ. ಮಧ್ಯಾಹ್ನ ಒಂದೆರಡು ದಿಪ್ಪ ರೊಟ್ಟಿ ಮತ್ತು ಸಂಜೆ ಕಂಕರು ರೊಟ್ಟಿನ ಮಾಡಂಗಿಲ್ಲ. ಮುಗಿದು ಹೋತು ಇನ್ನೇನೈತಿ ನಿನ್ನ ದಗದ. ಅಲ್ಲಿ ಹೋಗಿ ನಮ್ಮ ತಂಗಿ ನೋಡ್ಬಾ ನಿಮ್ಮವ್ವ ಯಾ ನಮ್ಮನೆ ಉರ್ಸ್ಕೊಂತಾಳಂತೆ. ಯಾಕೆ ಗೊತ್ತಿಲ್ಲ ನಿನಗೆ ನಿಮ್ಮವ್ವ ಎಷ್ಟು ಉರ್ಸ್ಕೊಂತಾಳಂತೆ ಮಾತಾಡ್ತಾಳ. ರೀ ನನಗೂ ದುಡಿಯೋ ಯೋಗ್ಯತೆ ಐತಿ, ಕೆಲಸ ಸಿಕ್ಕಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತೀರೇನ? ನಾನು ಒಂದು ಕೆಲಸ ಮಾಡ್ತೀನ ನೋಡಕಂತ್ರಿ. ಆವಾಗ ನಾನು ಲಕ್ಷ ಲಕ್ಷ ದುಡಿತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ನಿನ್ನ ಮಕ್ಕಕ್ಕೆ ಅದು ಬೇರೆ ಕೇಡು. ನಡಿ ನಡಿ ನಿನ್ನ ಜೊತೆ ಯಾವ ಮಾತಾಡೇನ. ಹೊಲಕ್ಕೆ ಬೀಜ ಬಿತ್ತಬೇಕು. ನಾನಾ ಮುಂಜಾನೆ ಎದ್ದು ಅನ್ನ ಮಾಡ್ಕೊಂಡೀನಿ. ಅನ್ನ ಬೆಲ್ಲ ನೈವೇದ್ಯ ಹಿಡಿತೀನಿ. ಇನ್ನೇನು ಮಾಡೋಕ್ಕಾಗತ್ತೆ. ನೀನಂತ ಹೆಂಡತಿ ಕಟ್ಕೊಂಡಿನಲ್ಲ. ಬಾಳೆ ಬದುಕು ಅನ್ನೋದಿಲ್ಲ ಇಲ್ಲ ನೋಡಲೇ ದೀಪಿ. ಇದ್ದಿದ್ರಾಗ ಸುಖ ಪಡ್ಬೇಕು. ಇನ್ನೊಬ್ರದ್ದು ಮನ್ಯಾಗ ಏನು ಅವರು ಮೃಷ್ಟಾನ್ನ ಭೋಜನ ತಿಂತಿರ್ತಾರ ನಮಗೂ ಅದ ಬೇಕು ಅಂತ ಹೇಳಿ ಬಯಸ್ಬಾರ್ದು. ಬಯಸ್ತಿಯಲ್ಲ ಅದ್ರ ತಕ್ಕಂಥ ದುಡಿಮೆ ಇರಬೇಕು. ದುಡಿಬೇಕು ನಾವು. ಸುಮ್ಮನೆ ಹಂಗೆ ಕುಂತ್ಕೊಂಡು ಹರಾಮಿ ಮೃಷ್ಟಾನ್ನ ಭೋಜನ ಕೇಳಿದ್ರೆ ಹಂಗೆ ಬರ್ತತನ. ಅದು ನಮ್ಮ ಮನ್ಯಾಗ ಏನು ಇರ್ತೈತೆ ಅದನ್ನ ಮಾಡ್ಕೊಂಡು ಚಂದಾಗ ತಿಂದು ಸುಖವಾಗಿರ್ಬೇಕು. ಇಂಥ ಗೀತೋಪದೇಶ ಹೇಳಂದ್ರೆ ಹೇಳ್ತೀರಿ. ಹೋರಿ ನೀನು ಸತ್ರು ಬುದ್ಧಿ ಬರಲ್ಲ ತಗೋ.